ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಕ್ತಿ ವಿಷಯವನ್ನು ಕುರಿತು ನಾವು ನಿನ್ನೆ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಈ ಭಕ್ತಿ ಶಬ್ದವನ್ನು ಎಲ್ಲ ಕಡೆ ಉಪಯೋಗಿಸ್ತಾ ಇರ್ತೀವಿ. ಅವರಲ್ಲಿ ಭಕ್ತಿ ಬಹಳದ, ಅವರು ಭಕ್ತರದಾರ ಅಂತ ನಾವೆಲ್ಲ ಹೇಳ್ತೀವಿ. ಯಾರಿಗೆ ಭಕ್ತರನ್ಬೇಕು? ನಿಜವಾದ ಭಕ್ತಿ ಅಂದರೆ ಯಾವುದು? ಇದನ್ನು ನಾವು ಆಲೋಚನೆಯನ್ನು ಮಾಡಬೇಕು. ಭಕ್ತಿ ಅಂದರೆ ಯಾವುದು? ಭಕ್ತಿ ಅಂದರೆ ಪರಿಶುದ್ಧವಾದಂಥ ಪ್ರೇಮ. ಈಗ ಹೇಗೆ ನಾವು ವಿಷಯಗಳನ್ನು ಪ್ರೀತಿಸ್ತಾ ಇರ್ತೀವಿ, ಆ ವಿಷಯ ಮತ್ತು ಆ ಪ್ರೇಮ ಅದು ಪರಿಶುದ್ಧ ಅಲ್ಲ. ಈ ಪ್ರೇಮ ತಾತ್ಪೂರ್ತಿಕವಾಗಿ ಇರ್ತದೆ. ಎಲ್ಲಿವರೆಗೆ ಅದು ನಮಗೆ ಲಾಭ ಇರ್ತದೆ, ಲಾಭ ಕೊಡ್ತದೆ, ಅಲ್ಲಿವರೆಗೆ ನಾವು ಅದನ್ನು ಪ್ರೀತಿಸ್ತೀವಿ. ಯಾವಾಗ ಅದು ಲಾಭವನ್ನು ನಮಗೆ ಕೊಡುವುದಿಲ್ಲ, ಆವಾಗ ನಾವು ಅದನ್ನು ಪ್ರೀತಿಸುವುದಿಲ್ಲ. ಆದರೆ ಭಕ್ತಿಯಲ್ಲಿ ಹಾಗಾಗುವುದಿಲ್ಲ. ಆತ ದೇವನಿಗಾಗಿ ಯಾವಾಗಲೂ ಪ್ರೀತಿಯನ್ನು ಇಟ್ಕೊಂಡಿರ್ತಾನೆ. ದೇವರು ಕೊಡುವುದೇನು ಬಂತು ಎಲ್ಲ ಈಗಾಗಲೇ ಕೊಟ್ಟೇ ಇರ್ತಾನೆ. ಅದು ಆ ಭಕ್ತನ ಮನಸ್ಥಿತಿ. ಆತ ದೇವನಿಗಾಗಿ ಸಮರ್ಪಿತನಾಗಿರ್ತಾನೆ. ನಮ್ಮ ಈ ವೈಷಯಿಕ ಪ್ರೇಮ ಹೇಗಿರ್ತದ? ನಾವು ಇವು ಚಂದ ಇರುವವರೆಗೆ ಅಷ್ಟೇ ನಾವು ಪ್ರೀತಿಸ್ತೀವಿ. ಈಗ ನಾವು ಇಲ್ಲಿಟ್ಟಿರುವಂಥ ಹೂಗಳನ್ನೆಲ್ಲ ಮೆಚ್ಚಿಕೊಳ್ತೀವಿ, ಪ್ರೀತಿಸ್ತೀವಿ. ಎಷ್ಟೊತ್ತನ ಅಂದರೆ ಆ ಹೂವೆಲ್ಲ ಬಾಡುವವರೆಗೆ. ಹೂಗಳು ಬಾಡಿದು ಅಂದರೆ ನಾವು ಪ್ರೀತಿಸುವುದಿಲ್ಲ. ಹೂಗಳು ಸುಂದರ ಇರುವವರೆಗೆ, ಹೂಗಳಲ್ಲಿ ಸೌರಭ ಇರುವವರೆಗೆ ನಾವು ಅವುಗಳನ್ನು ಪ್ರೀತಿಸ್ತೀವಿ. ಇದು ನಮ್ಮ ಭಕ್ತಿ ಹೇಗದ ಅಂದರೆ ಇದು ವೈಷಯಿಕ ಪ್ರೇಮ ಮತ್ತು ಇದು ತಾತ್ಪೂರ್ತಿಕವಾದಂಥ ಪ್ರೇಮ. ನಾವು ಕುಟುಂಬದಲ್ಲಿ, ವ್ಯವಹಾರದಲ್ಲಿ ಎಲ್ಲ ಕಡೆ ಇದನ್ನು ಕಾಣ್ತೇವೆ. ಎಲ್ಲಿವರೆಗೆ ನಾವು ಅವ್ರನ್ನ ಪ್ರೀತಿಸ್ತಾ ಇರ್ತೀವಿ ಅಂದರೆ ವ್ಯವಹಾರ ಇರುವವರೆಗೆ ಅಷ್ಟು. ವ್ಯವಹಾರ ಮುಗೀತು ಅಂದರೆ ಮುಗೀತು. ಪುರಾಣದಲ್ಲಿ ಒಂದು ಪ್ರಸಂಗ. ಒಬ್ಬರು ರುಚಿಕ ಅಂಥೇಳಿ ಋಷಿಗಳಾಗಿ ಹೋದರು. ಅವರಿಗೆ 3 ಜನ ಮಕ್ಕಳು. ದುರ್ವಾಸ, ಶೌನಕ ಮತ್ತು ಶುನಶ್ಶೇಪ ಅಂಥೇಳಿ 3 ಜನ ಮಕ್ಕಳು. ಈ 3 ಜನರಲ್ಲಿ ಮೊದಲನೇ ಅವನನ್ನು, ಹಿರಿಯ ಮಗನನ್ನು ತಂದೆ ಬಹಳ ಪ್ರೀತಿಸ್ತಿದ್ದ. ಇನ್ನು ಕಿರಿಯ ಮಗ ಇದ್ದಲ್ಲ ಶುನಶ್ಶೇಪ, ಆತ ತಾಯಿಗೆ ಪ್ರಿಯನಾಗಿದ್ದ. ಮಧ್ಯದಲ್ಲಿ ಅವನು ಇದ್ದಲ್ಲ ಶೌನಕ, ಆತನನ್ನು ತಂದೆಯೂ ಪ್ರೀತಿಸ್ತಿರಲಿಲ್ಲ, ತಾಯಿಯೂ ಹಚ್ಕೊಳ್ತಿರ್ಲಿಲ್ಲ. ಆದರೂ ಅವ ಸುಮ್ಮನೆ ಇದ್ದ. ಒಂದು ಸಲ ಏನಾಯ್ತಂತ, ಅಲ್ಲಿ ಒಬ್ಬ ರಾಜ, ಆತ ಒಂದು ಯಜ್ಞವನ್ನು ಮಾಡಿಸಲಿಕ್ಕೆ ಯೋಚಿಸಿದ. ಆತನಿಗೆ ಹೇಳಿದರು, ನೀನು ಇಂಥದ್ದೊಂದು ಯಜ್ಞವನ್ನು ಮಾಡಿದಿ ಅಂದರೆ ನೀನು ಯಶಸ್ಸನ್ನು ಪಡಿತಿ, ನೀನು ಕೀರ್ತಿವಂತನಾಗ್ತಿ ಅಂತ ಹೇಳಿದರು. ಅದಕ್ಕಾಗಿ ಆತ ಯಜ್ಞವನ್ನು ಆಯೋಜಿಸಿದ. ಆದರೆ ಆ ಯಜ್ಞದ ನಿಯಮ ಏನಿತ್ತು ಅಂದರೆ, ಯಜ್ಞ ಯಾವಾಗ ಪೂರ್ಣಗೊಳ್ತದ, ಯಾವಾಗ ಮುಗಿತದಲ್ಲ, ಆವಾಗ ಒಂದು ನರಬಲಿಯನ್ನು ಕೊಡಬೇಕು. ಒಬ್ಬ ಮನುಷ್ಯನನ್ನು ಆಹುತಿಯನ್ನಾಗಿ ಕೊಡಬೇಕು. ಇನ್ನು ಆಹುತಿ ಕೊಡಲಿಕ್ಕೆ ಯಾರು ಸಿದ್ಧರಾಗ್ತಾರೆ?
ರಾಜ್ಯದಲ್ಲಿ ಡಂಗ್ರ ಸಾರಿಸಿದರು. ಹೀಗೆ ನಾವು ಒಂದು ಯಜ್ಞವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ನರಬಲಿ ಒಬ್ಬ ಮನುಷ್ಯನನ್ನು ಕೊಡುವುದದ, ಯಾರಾದರೂ ಸಿದ್ಧರದರೇನು ಅಂತ ಕೇಳಿದರು. ಆಹುತಿ ಆಗಲಿಕ್ಕೆ ಯಾರು ಬರ್ತಾರೆ? ಯಾರೂ ಬರಲಿಲ್ಲ. ಆವಾಗ ರಾಜ ಯೋಚಿಸಿದ, ಇವರು ಸುಮ್ಮನೆ ಬರ್ರಿ ಅಂತಂದರೆ ಯಾರೂ ಬರುವುದಿಲ್ಲ, ನಾನು ಅವರಿಗೆ ಬೆಲೆ ಬಾಳುವಂಥ ರತ್ನಗಳನ್ನು ಕೊಡ್ತೀನಿ ಅಂತ ಹೇಳಬೇಕು, ಅವಾಗ ತಾನೇ ಬರ್ತಾರ ಅಂತ ಆತ ಆಲೋಚಿಸಿದ. ಯಾರು ನರಬಲಿಗೆ ಒಪ್ಪಿಕೊಳ್ತಾರ ಅವರಿಗೆ ರತ್ನಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಆವಾಗ ಯಾರು ಆಲೋಚನೆ ಮಾಡ್ತಿದ್ರು, ಇವರೇನಿದ್ರಲ್ಲ ರುಚಿಕ ಮತ್ತು ಆತನ ಹೆಂಡತಿ, ಅವರು ಆಲೋಚನೆ ಮಾಡಿದರು. ಏನು ಅಂದ್ರೆ, ನಮಗೆ 3 ಜನ ಮಕ್ಕಳದಾರ, 3 ಜನರಲ್ಲಿ ಒಬ್ಬನನ್ನು ಕೊಡುನು, ನಮ್ಮ ಬಡತನವೂ ದೂರ ಆಗ್ತದ, ನಮಗೆ ರತ್ನಗಳು ಸಿಗ್ತಾವು, ಆದ್ದರಿಂದ ಒಬ್ಬನನ್ನು ಕೊಡುನು ಅಂತ ಅವರು ಯೋಚಿಸಿದರು. ಇನ್ನು ಯಾರನ್ನು ಕೊಡುವುದು? ಸಣ್ಣವ ತಾಯಿಗೆ ಪ್ರಿಯನಾಗಿದ್ದ, ಆಕೆ ಹೇಳಿದಳು ಸಣ್ಣವನನ್ನು ಕೊಡುವುದು ಬೇಡ. ದೊಡ್ಡವ ತಂದೆಗೆ ಬೇಕಾಗಿದ್ದ, ಆತ ಹೇಳಿದ ದೊಡ್ಡವನನ್ನು ಕೊಡುವುದು ಬೇಡ. ಇನ್ನು ಉಳಿದ ಯಾರು ಅಂದ್ರೆ ಮಧ್ಯದವ ನಡುವಿನವ ಉಳಿದ, ಅವನನ್ನು ಕೊಡುವುದು ಅಂತ ಅವ್ರು ನಿರ್ಧಾರ ಮಾಡಿದರು. ಆತನಿಗೆ ಗೊತ್ತಾಯಿತು, ಈಗ ಇವರು ನನ್ನನ್ನು ಬಲಿ ಕೊಡುವವರದಾರು ಅಂತ ಗೊತ್ತಾಯಿತು. ಆ ಯಜ್ಞ ಏನು ನಡೆದಿತ್ತು ಅಲ್ಲಿಗೆ ಕರ್ಕೊಂಡು ಹೋದರು. ಆನಂತರ ರಾಜನಿಗೆ ಹೇಳಿದರು, ಎಲ್ಲ ತಯಾರಿ ಆಯಿತು. ಆತ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಶೌನಕ ದೇವರಿಗೆ ಪ್ರಾರ್ಥಿಸಿದ, ನಾನು ಈ ಜಗತ್ತಿನಲ್ಲಿ ತಂದೆಗೂ ಬೇಕಾಗಿಲ್ಲ, ಬೇಡವಾಗಿದ್ದಾನೆ, ತಾಯಿಗೂ ಬೇಡವಾಗ್ಯದನಿ, ಮತ್ತು ನಮ್ಮನ್ನು ರಕ್ಷಿಸುವಂಥ ರಾಜನಿಗೂ ಸಹಿತ ನಾನು ಬೇಡವಾಗ್ಯದನಿ, ದೇವರೇ ನೀನೇ ಕರ್ಕೋವಂತ ಆತ ಆ ಯಜ್ಞದ ಮಂಟಪ ನಿಂತು ಪ್ರಾರ್ಥನೆಯನ್ನು ಮಾಡ್ತಿದ್ದ. ಆತನ ಪ್ರಾರ್ಥನೆಯನ್ನು ಕೇಳಿ ರಾಜನಿಗೆ ಸ್ವಲ್ಪ ನೋವು ಅನಿಸ್ತು. ಆತನನ್ನು ಯಾರೂ ಪ್ರೀತಿಸೋರೇ ಇಲ್ಲಲ್ಲ ಅಂತ ಅನಿಸ್ತು. ಮುಂದೆ ಆತನನ್ನು ಬಲಿ ಕೊಡಲಿಲ್ಲ, ಆತನ ಸ್ವಲ್ಪ ಸಹಕಾರ ಮಾಡಿದ. ಆತನು ಒಬ್ಬ ಶೌನಕ ಋಷಿ ಅಂತ ಬಹಳ ದೊಡ್ಡ ಋಷಿ ಆದ. ಇದು ಕಥೆ. ಆದರೆ ಇದು ಏನು ತೋರಿಸ್ತದಂದ್ರೆ ನಮ್ಮ ಮನಸ್ಸನ್ನು ತೋರಿಸ್ತದ. 3 ಜನ ಅವರೇ ಮಕ್ಕಳಿದ್ದು, ಆದರೆ ಅವರು ಒಬ್ಬೊಬ್ಬರನ್ನು ಪ್ರೀತಿಸ್ತಿದ್ರು, ಅವ್ರಿಗೆ ಅವರು ಹಿಡಿಸಿದ್ರು, ಅವ್ರನ್ನ ಪ್ರೀತಿಸ್ತಿದ್ರು. ಅವರೇ ಮಕ್ಕಳ, ಒಂದೇ ಮನೆಯಲ್ಲಿ ಅವರೇ ಹೆತ್ತಿದಾರ, ಅವರೇ ಜೋಪಾಸನೆ ಮಾಡೋದು. ಇದು ಪ್ರೇಮ ಹೇಗಿರ್ತದಂದ್ರೆ ಇಷ್ಟು ಸಣ್ಣದಾಗಿ ಇರ್ತದೆ ಈ ಪ್ರೇಮ. ತಮ್ಮ ಮಕ್ಕಳನ್ನು ಪ್ರೀತಿಸುವಲ್ಲಿನೂ ಸಹಿತ ಹೆಚ್ಚು ಕಡಿಮೆ ಆಗುವಂಥ ಪ್ರೇಮ, ಇದು ಹೇಗೆ ಭಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಇಂಥ ಮನುಷ್ಯ ದೇವರನ್ನು ಪ್ರೀತಿಸ್ತಿದ್ದ ಅಂದರೆ ಆತ ದೇವರಲ್ಲಿನೂ ಸಹಿತ ಹೀಗೆ ಭಾಗಗಳನ್ನೇ ಮಾಡ್ತಾ ಇರ್ತಾನೆ. ದೇವನಿಂದ ಬಹಳಷ್ಟು ಅಪೇಕ್ಷೆ ಮಾಡ್ತಾನೆ. ಕೊಟ್ಟ ಅಂದ್ರೆ ಆತನನ್ನು ಪ್ರೀತಿಸ್ತಾನೆ, ಭಕ್ತಿ ಇಡ್ತಾನೆ ಆತನಲ್ಲಿ. ಕೊಡಲಿಲ್ಲ ಅಂದ್ರೆ ಆತ ಇಡುವುದಿಲ್ಲ. ಅದಕ್ಕೆ ನಾವು ಎಲ್ಲರೂ ದೇವರನ್ನು ಹಾಗೆ ಬದಲಾಯಿಸ್ತಾನೆ ಇರ್ತಾರೆ. ಯಾರು ಸೌದತ್ತಿ ಎಲ್ಲಮ್ಮಗೆ ತೊಡೆ ದಿವಸ ಹೋಗ್ತಾರೆ, ಆಕೆ ಎಲ್ಲಮ್ಮ ಏನೂ ಕೊಡಲಿಲ್ಲ ಅಂದರೆ ಗುಡ್ಡಾಪುರಕ್ಕೆ ಬರ್ತಾರೋ, ಅಲ್ಲೇರಿ ನೋಡೋನು ನಂಬುದು ದೇವರು, ಅದು ಜಾಗೃತ ದೇವರು ಅಂತ ಹೇಳ್ತಾರೆ, ಅಲ್ಲಿ ಏನ್ರಿ ಕೊಡ್ತಾಳೇನು ದಾನಮ್ಮ ಅಂಥೇಳಿ ಅಲ್ಲಿ ಬರ್ತಾರೆ. ಅಲ್ಲಿನೂ ಏನೂ ಕೊಡಲಿಲ್ಲ ಅಂದ್ರೆ ತುಳಜಾಪುರಕ್ಕೆ ಹೋಗ್ತಾರೆ. ಅಂಬಾ ಭವಾನಿನೂ ಏನೂ ಕೊಡಲಿಲ್ಲ ಅಂದರೆ ಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಹೋಗ್ತಾರೆ. ಆ ನಂತರ ಕೊಲ್ಲಾಪುರ ಮಹಾಲಕ್ಷ್ಮಿನೂ ಇವ್ರ ಇಚ್ಛೆ ಪೂರೈಸಲಿಲ್ಲ ಅಂದರೆ ಏನು ಪೂರೈಸ್ಬೇಕು ಪಾಪ, ಆಕಿ ಇಡೀ ಚಂದೂರದ ಜಮೀನೆಲ್ಲ ನನ್ನ ಹೆಸರಲ್ಲೇ ಆಗಲಿ ಅಂತ ಎಲ್ಲಿಂದ ಕೊಡ್ಬೇಕಾಕಿ? ಮಳೆ ಆದ್ರೆ ನನ್ನ ಹೊಲಕ್ಕಷ್ಟೇ ಆಗಲಿ ಅಂತಾನ.
ನೌಕರಿ ಆದ್ರೆ ನಮ್ಮ ಮನೆಯವ್ರಿಗೆ ಅಷ್ಟೇ ಎಲ್ಲರಿಗೆ ನೌಕರಿ ಆಗಲಿ ಅಂತಾನ, ಮತ್ತು ಬರೀ ತನಗೇ ಆಗಲಿ ಅಂತ ಲಕ್ಷ್ಮಿ ಎಲ್ಲಿಂದ ಕೊಡ್ಬೇಕಾಕಿ? ಆ ಬಳಿಕ ಕೊನೆಗೆ ಇನ್ನು ಎಲ್ಲಿ ನಮ್ಮ ಯಾರು ಸೌದತ್ತಿ ಎಲ್ಲಮ್ಮನೂ ಕೊಡುವುದಿಲ್ಲ, ಗುಡ್ಡಾಪುರ ದಾನಮ್ಮನೂ ಕೊಡುವುದಿಲ್ಲ, ಮತ್ತು ಕೊನೆಗೆ ಇಲ್ಲೇ ದ್ಯಾಮವ್ವನ ಹತ್ತಿರ ಬರೋನು ಅಂಥೇಳಿ ಇಲ್ಲಿ ಬರ್ತಾ. ಭಕ್ತಿ ನಮ್ಮದು ಎಲ್ಲ ಹೊಯ್ದಾಡ್ತಾ ಇರ್ತದೆ. ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ. ದೇವರನ್ನು ಯಾಕೆ ಪ್ರೀತಿಸ್ತೀವಿ ಅಂದರೆ ದೇವ್ರು ನಮಗೆ ಏನೋ ಕೊಡ್ತಾ ಇದಾನಂತ ಪ್ರೀತಿಸ್ತಾ ಇದ್ದೇವೆ. ಅಂದರೆ ಇದರ ಅರ್ಥ ಏನಾಯಿತು ಅಂದರೆ ನಮಗೆ ದೇವ್ರ ಪ್ರಿಯ ಅಲ್ಲ, ನಾವು ಬಯಸಿರುವಂಥ ವಸ್ತು ಪ್ರಿಯ ಆಯಿತು ಅಂತದರ ಅರ್ಥ. ಅಂದರೆ ನಮ್ಮ ಭಕ್ತಿ ವಿಷಯಗಳಿಗಾಗಿ ನಾವು ಭಕ್ತಿ ಇಟ್ಟವರು. ಈ ಪ್ರೇಮ ಅದಲ್ಲ, ಇದಕ್ಕೆ ನಾವು ಭಕ್ತಿ ಅನ್ನೋದಿಲ್ಲ. ನಮಗೆ ಎಮ್ಮೆ ಎಲ್ಲಿವರೆಗೆ ಚಲೋ ಅಂದ್ರೆ ಹಾಲು ಕುಡುತನ. ಅದು ಎಂದ ಹಾಲು ಕುಡುವುದು ನಿಲ್ಲಿಸ್ತದ ಅಲ್ಲಿಗೆ ಅದಕ್ಕೆ ಹಾಕು ಹಿಂಡಿ ಕಮ್ಮಿ ಮಾಡೋ ಮುಗೀತು. ಮೊದಲು ಏನದರದು ನೋಡ್ಬೇಕು. ಎಮ್ಮೆ ನೀ ಆಕಿ ನಮ್ಮ ತಾಯಿ ಇದ್ದಂಗೆ ಅಂತ ಹೇಳ್ತಿರ್ತಾಳೆ. ಎಮ್ಮಿನ ಇವ್ರ ತಾಯಿ ನೀ ನಮ್ಮ ಅವು ಇದ್ದಂಗ ಅಂತ ಹೇಳ್ತಾಳೆ ಎಮ್ಮೆ. ಎಲ್ಲಿವರೆಗೆ? ಮಸ್ತ್ ಪಕ್ಕಿ ಹಾಲು ಕೊಡುವವರೆಗೆ. ಅದಕ್ಕೇನು ಮೈ ತೊಳೆದೇನೋ, ಬಿಸಿಲು ಹತ್ತಬಾರ್ದಂತ ಮತ್ತೆ ನೀರು ಹಾಕೋದೇನೋ, ಊದುಬತ್ತಿ ಧೂಪ ಹಾಕಿ ಅದಕ್ಕೆ ಬೆಳಗೋದೇನೋ ಎಮ್ಮಿಗೆ, ದೇವರಿಗೆಲ್ಲ. ಯಾರ್ದು ನೆದರಾಗಬಾರ್ದಂತ ಅದಕ್ಕೆ ಕಾಳಜಿ ಮಾಡೋದೇನೋ. ಎಲ್ಲಿವರೆಗೆ ಇದು? ಹಾಲು ಕುಡುವವರೆಗೆ. ಎಂದ ಹಾಲು ಕುಡುವುದು ಕಡಿಮೆ ಆಯಿತು ಮುಗೀತು. ಅದಕ್ಕೆ ಹಿಂಡಿನೇ ಬೇರೆ, ಅದರ ಮೇವ ಬೇರೆ. ಅವಾಗ ಧೂಪು ಇಲ್ಲ, ಮಂಗಳಾರತಿನೂ ಇಲ್ಲ. ಅದು ಎಮ್ಮೆ ಅಂತದ. ಮತ್ತು ಮೊದಲು ಬಹಳ ಪ್ರೀತಿ ಮಾಡ್ತಿದ್ದೆಲ್ಲಪ್ಪ, ಅಷ್ಟು ಹಚ್ಕೊಂಡಿದ್ದಿ, ಈಗೇನಾಯಿತು ಅಂತ ಕೇಳ್ತದ ಅದು ಎಮ್ಮೆ. ಆ ಪಾಪ ಎಮ್ಮೆಗಳಿಗೆ ಗೊತ್ತಿಲ್ಲ ಇವ್ರು ಹಿಂಗೆ ಮನುಷ್ಯರು ಹಿಂಗೆ ಅದಾರಂತ. ಅವು ಎಮ್ಮೆಗಳು ಏನು ತಿಳ್ಕೊಂಡಾವ, ಇವ್ರು ಒಮ್ಮೆ ಹಚ್ಕೊಂಡ್ರು ಅಂದರೆ ಕೊನೆತನ ನಮ್ಮನ್ನು ಹಚ್ಕೊಳ್ತಾರ, ಪ್ರೀತಿಸ್ತಾರ ಅಂತ ಅವು ಎಮ್ಮೆಗಳು ತಿಳ್ಕೊಂಡಾವ. ಆದ್ರೆ ಅವ ಮನುಷ್ಯ ಅಷ್ಟು ಹಗುರಿಲ್ಲ, ಅವ ಭಾಳ ಹುಷಾರದನು. ಅಗದಿ ನೋಡಿ ಕಾಳಜಿ ಮಾಡ್ತಾನೆ. ಈ ಏನು ನಮ್ಮ ಪ್ರೇಮ, ಈ ಕಾಳಜಿ, ಈ ಭಕ್ತಿ ಅದಲ್ಲ, ಇದೇನು ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ದೇವನನ್ನು ಪ್ರೀತಿಸೋದು, ವಿಷಯಗಳನ್ನು ಅಲ್ಲ. ಬಸವಣ್ಣವರು ಹೇಗೆ ಅವರು ಭಕ್ತಿಯನ್ನು ಮಾಡಿದರು? ದೇವನೇ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆಣು ತುಂಬಿ ಅಂತ ಹೇಳಿದರು. ದೇವರೇ, ನೀನು ಎಷ್ಟು ನನ್ನಲ್ಲಿ ತುಂಬಿಕೊಳ್ಬೇಕು ಅಂದರೆ ನನ್ನ ಮಾತಿನಲ್ಲಿ ನಿಮ್ಮ ವಚನ ತುಂಬಲಿ, ವಚನಾಮೃತ ತುಂಬಿ. ಆತನ ನಾಮನೇ ಅಮೃತ. ಅಮೃತವನ್ನು ಕುಡಿದ್ರೆ, ಅಮೃತವನ್ನು ಸವಿದ್ರೆ ಮನುಷ್ಯ ಅಮರನಾಗ್ತಾನ ಅಂತ ಹೇಳ್ತಾರೆ. ಆ ಅಮೃತ ಕುಡಿದಿರುವಂಥ ಮನುಷ್ಯನಿಗೆ ಸಾವಿಲ್ಲ, ಅಮೃತವನ್ನು ಉಂಡಿರುವಂಥ ಮನುಷ್ಯನಿಗೆ ಮರಣವಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾದ ಅಮೃತ ಯಾವುದು ಅಂದ್ರೆ ದೇವನ ನಾಮದಲ್ಲ, ಆ ನಾಮವೇ ನಿಜವಾದ ಅಮೃತ. ಯಾವ ಮನುಷ್ಯ ನಾಮಾಮೃತವನ್ನು ಸವಿತಾನ ಆ ಮನುಷ್ಯನಿಗೆ ಸಾವ ಇಲ್ಲ. ಆದ್ದರಿಂದ ವಚನದಲ್ಲಿ ನಾಮಾಮೃತ ತುಂಬಿ ಅಂತ ಅವರು ಕೇಳ್ಕೊಂಡ್ರು. ಆ ಬಳಿಕ ನನ್ನ ಕಣ್ಣುಗಳಲ್ಲಿ ಅಂಥದ್ದು ಇಂಥದ್ದು ತುಂಬುವುದು ಬೇಡ ದೇವನೇ, ನಿನ್ನ ಮೂರುತಿನೇ ನನ್ನ ಕಣ್ಣುಗಳಲ್ಲಿ ತುಂಬಬೇಕು ಅಂತ. ನನ್ನ ಕಿವಿಗಳಲ್ಲಿ ಆ ಶಬ್ದ ಈ ಶಬ್ದ ತುಂಬುವುದು ಬೇಡ, ನನ್ನ ಕಿವಿಗಳಲ್ಲಿ ದೇವನೇ ನಿನ್ನ ಕೀರುತಿ, ನಿನ್ನ ಗುಣಗಾನ ತುಂಬಬೇಕು ಅಂತ. ನನ್ನ ಮನಸ್ಸಿನ ಒಳಗೆ ನಿನ್ನ ನೆನಹ. ಮನಸ್ಸಿನ ಒಳಗ ಒಬ್ಬ ಹೇಗೆ ವಿಷಯಗಳನ್ನು ತುಂಬಿಕೊಂಡಿರ್ತಾನ ಮನುಷ್ಯ,
ವಿಷಯ ಪ್ರೇಮಿ ಆಗಿರುವಂಥ ಮನುಷ್ಯ ಹೇಗೆ ವಿಷಯಗಳನ್ನು ತುಂಬಿಕೊಂಡಿರ್ತಾನೆ, ಆಗ ನನ್ನ ಮನಸ್ಸಿನಲ್ಲಿ ದೇವನೇ ನಿನ್ನ ನೆನಹ ತುಂಬಬೇಕು ಅಂತ ಆತ ಪ್ರಾರ್ಥಿಸ್ತಾನೆ. ಕೊನೆಗೆ ನಿಮ್ಮ ಚರಣಗಳಲ್ಲಿ, ಚರಣ ಕಮಲದಲ್ಲಿ ನಾನೇ ತುಂಬಿ ಹೋಗಬೇಕು ಅನ್ನುವಂಥ ಭಾವದಲ್ಲ, ಇದು ನಿಜವಾದಂಥ ಭಕ್ತಿ. ಅಲ್ಲಿ ದೇವನನ್ನು ಬಿಟ್ಟು ಆತ ಬೇರೆ ಏನನ್ನೂ ಇಟ್ಕೊಳ್ಳೋದೇ ಇರುವುದಿಲ್ಲ. ಅದು ನಿಜವಾದಂಥ ಭಕ್ತಿ. ಅದನ್ನು ಬಸವಣ್ಣವರು, ಸಂತರು ಅಂಥವರಲ್ಲಿ ನಾವೆಲ್ಲ ಕಾಣ್ತೀವಿ. ಅವರು ಬಸವಣ್ಣವ್ರು ಹೇಳ್ತಾರೆ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸ ರಾಗವ ಹಾಡಯ್ಯ, ಉದರಲ್ವತ್ತಿ ಬಾರಿಸು ಕೂಡಲ ಸಂಗಮ ದೇವ. ಅವರು ಒಂದು ದೇವನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ನಂದೇನಿದೊಂದು ಶರೀರ ಅದಲ್ಲ, ಈ ಶರೀರವನ್ನೇ ಒಂದು ದಂಡಿಗೆಯನ್ನು ಮಾಡು, ಒಂದು ವಾದ್ಯದೊಂದು ವೀಣೆ ಹಂಗೆ ಮಾಡು, ನನ್ನ ಶಿರವನ್ನು, ನನ್ನ ತಲೆಯನ್ನು ಸೋರೆಯನ್ನಾಗಿ ಮಾಡು. ಆ ವೀಣಕ್ಕೊಂದು ಏನು ಮ್ಯಾಲೊಂದು ಗುಂಡಂತಿರ್ತದಲ್ಲ, ಅಂಥದ್ದೊಂದು ಸೋರೆ ಮಾಡು. ನನ್ನ ಶರೀರದ ನರಗಳನ್ನೇ ತಂತಿ ಮಾಡು, ನನ್ನ ಕೈ ಬೆರಳುಗಳನ್ನೇ ಕಡ್ಡಿ ಮಾಡು. ಆ ಕಡ್ಡಿಗಳನ್ನು ನೀನು ಬಳಸಿ ಬತ್ತಿಸ ರಾಗವ ಹಾಡಯ್ಯ, 32 ರಾಗಗಳನ್ನು ನುಡಿಸು, ಉದರಲ್ವತ್ತಿ ಬಾರಿಸು ಅಂತ. ನೀನು ನನ್ನ ಈ ಶರೀರವನ್ನೇ ಒಂದು ವಾದ್ಯವನ್ನಾಗಿ ಮಾಡಿಕೋ, ನೀನು ಇದನ್ನು ಬಾರಿಸುವಂಥ ಒಂದು ವಾದ್ಯವನ್ನು ಮಾಡು ಅಂತ ದೇವರಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದು ನೋಡ್ರಿ ಎಷ್ಟು ಸಮರ್ಪಿತ ಅದ. ಇಂಥ ಭಕ್ತಿ ಇತ್ತು ಅಂದರೆ ಆತ ದೇವರಲ್ಲಿ ಬದಲಾಯಿಸಲಿಕ್ಕೆ ಸಾಧ್ಯ ಇರ್ತದೇನು? ಒಂದು ವಾರ ಈ ದೇವರನ್ನು ಪೂಜಿಸುವುದು, ಒಂದು ವಾರ ಆ ದೇವರನ್ನು ಪೂಜಿಸುವುದು, ಹೀಗೇನ್ರಿ ಇರ್ತದೇನು? ಆತ ದೇವರಿಂದ ಏನಾದರೂ ಅಪೇಕ್ಷಿಸಲಿಕ್ಕೆ ಸಾಧ್ಯ ಅದೇನು? ಮುಂದೆ ಹೇಳ್ತಾರೆ ಬಸವಣ್ಣವರು, ಎನಗೆ ನಿಮ್ಮ ಉದಯ ಆದಾಗಲೇ, ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹೇ ಜೀವನ, ಎನಗೆ ನಿಮ್ಮ ನೆನಹೇ ಪ್ರಾಣಕಾಣ. ಎನ್ನ ವದನದಲ್ಲಿ ಷಡಕ್ಷರಿಯ ನುಡಿಸಯ್ಯ ಅಂತ ಹೇಳಿದರು. ಎನ್ನ ವದನದಲ್ಲಿ ಷಡಕ್ಷರಿಯ ನುಡಿಸಯ್ಯ, ಷಡಕ್ಷರಿ ಮಂತ್ರ ನುಡಿಸಯ್ಯ. ಅವರಿಗೆ ಸೂರ್ಯೋದಯ ಅಂದರೆ ದೇವರನ್ನು ನೆನೆಸುವುದೇ ಸೂರ್ಯೋದಯ. ಸೂರ್ಯಾಸ್ತ ಅಸ್ತಮಾನ ಯಾವಾಗಂದ್ರೆ ದೇವ್ರನ್ನ ಮರೆತ್ರಂದ್ರೆ ಅವಾಗನೇ ಸೂರ್ಯ ಮುಳುಗಿದಂತ ತಿಳ್ಕೊಳ್ಳೋದು. ಅವರ ಜೀವನನೇ ನಿಮ್ಮ ನೆನಹ, ನಿಮ್ಮ ನೆನಹವೇ ನನ್ನ ಪ್ರಾಣ. ನಾನು ನನ್ನ ಪ್ರಾಣವನ್ನು ಎಷ್ಟು ನಾನು ಪ್ರೀತಿಸ್ತೀನಿ, ಆ ಪ್ರಾಣಕ್ಕಿಂತಲೂ ನಿಮ್ಮನ್ನು ನಾನು ಪ್ರೀತಿಸ್ತೀನಿ ಅಂತ ಅವರು ಹೇಳಿದರು. ಆ ಒಂದು ಪರಿಶುದ್ಧ ಭಾವ ಅದಲ್ಲ, ಆ ಪರಿಶುದ್ಧವಾದ ಪ್ರೇಮದಲ್ಲ, ಅದಕ್ಕೆ ನಾವು ಭಕ್ತಿ ಅಂತ ಕರೆಯೋದು. ಅಲ್ಲಿ ಯಾವ ಆಸೆ ಆಮಿಷಗಳು ಯಾವುವೂ ಇಲ್ಲ, ಪರಿಶುದ್ಧವಾದಂಥ ಪ್ರೇಮ. ಅದಕ್ಕೆ ಭಕ್ತಿ ಅಂತ ಕರಿತೀವಿ. ಆ ಭಕ್ತಿಯನ್ನು ಇಟ್ಕೊಂಡಿರುವಂಥವ ಭಕ್ತ. ಅವನು ವಸ್ತುಗಳನ್ನು ಕೊಡಲಿ ಅಥವಾ ಕೊಡದೇ ಇರಲಿ, ಆತ ಪೂಜೆ ದೊಡ್ಡ ಪ್ರಮಾಣದಲ್ಲಿ ಮಾಡಲಿ ಅಥವಾ ಅವನು ಮಾಡದೇ ಇರಲಿ, ನಾನೇನು ಕೊಡಲಿ, ನಾನು ಬಡವ, ಯಾರು ಶ್ರೀಮಂತರದಾರ ಅವ್ರು ಕೊಡ್ತಾರ ಹೇಳಿಲ್ಲ ಅವರು ಬಸವಣ್ಣವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳೆ ಉಂಟು ಜಂಗಮ ಕಳೆ ಉಳ್ಳವರು ಶಿವಾಲಯ ಮಾಡುವರು. ನಾವೇನು ತಿಳ್ಕೊಂಡೇವಿ, ಭಕ್ತಿ ಅಂದರೆ ಯಾರು ಹೆಚ್ಚಿಗೆ ಕೊಡ್ತಾರ ಅದು ಭಕ್ತಿ ಅಂತ ನಾವು ಇಟ್ಕೊಂಡೇವಿ.
ಅಲ್ಲ. ಪ್ರೇಮದಿಂದ ಒಂದು ಸಣ್ಣ ಹೂವು ಕೊಡೋಣ, ಅದು ಭಕ್ತಿ. ನಿಜವಾದ ಪರಿಶುದ್ಧವಾದಂಥ ಪ್ರೇಮದಿಂದ ಒಂದು ಸ್ವಲ್ಪ ಅಂಬಲಿ ಕೊಡೋಣ, ಆ ಅಂಬಲಿನ ನೈವೇದ್ಯ ದೇವರಿಗೆ ಭಕ್ತಿ. ಅವನಿಗೇನು ಹಾಲು ಬೇಕಾಗಿಲ್ಲ, ದೇವರಿಗೇನು ಬೆಳ್ಳಿ ಬಂಗಾರ ಬೇಕಾಗಿಲ್ಲ. ಆತನಿಗೆ ಬೇಕಾಗಿರುವುದು ನಮ್ಮ ಹೃದಯದಲ್ಲಿರುವಂಥ ಪರಿಶುದ್ಧವಾದಂಥ ಪ್ರೇಮ. ಒಂದು ಪತ್ರಿ, ಒಂದು ಪುಷ್ಪ ಇಷ್ಟ ಕೊಡೋನು, ಅದನ್ನೇ ಭಕ್ತಿಯಿಂದ ಕೊಡುವನು. ಹಾಗೆ ಭಕ್ತಿ ಅನ್ನುವುದಲ್ಲ, ಅದು ನಮ್ಮ ಹೃದಯದ ಪರಿಶುದ್ಧವಾದಂಥ ಪ್ರೇಮವನ್ನು ಅವಲಂಬಿಸ್ಯದ, ವಸ್ತುಗಳನ್ನು ಅವಲಂಬಿಸಿಲ್ಲ, ಮತ್ತು ಅದು ವಿಷಯಗಳನ್ನು ಅವಲಂಬಿಸಿಲ್ಲ. ಅಂಥ ಭಕ್ತಿಯನ್ನು ಯಾರು ಹೊಂದಿರ್ತಾರೆ ಅಂಥವ್ರಿಗೆ ನಾವು ಭಕ್ತರು ಅಂತ ಕರಿತೀವಿ. ಅಮೇರಿಕಾದಿಂದ ಒಬ್ಬ ರೆವರೆಂಡ್ ಓವರ್ ಅಂತ ಹೇಳಿ ಈ ಭಾರತ ದೇಶಕ್ಕೆ ಬಂದಿದ್ದ. ಆತ ಕ್ರಿಶ್ಚಿಯನ್ ಇದ್ದ. ಇಲ್ಲಿ ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಪ್ರಸಾರ ಮಾಡ್ತಿದ್ದ. ಹಿಂದೂಗಳನ್ನು ಕ್ರಿಶ್ಚಿಯನ್ರನ್ನಾಗಿ ಮತಾಂತರ ಮಾಡ್ತಿದ್ದ. ಅಲ್ಲಿ ಪುಣಾ ಸಮೀಪದಲ್ಲಿ ಆತ ಒಂದು ಸಲ ಒಂದು ಕಾರ್ಯಕ್ರಮವನ್ನು ಮಾಡಿ ಹಿಂದೂ ಧರ್ಮದಲ್ಲಿ ಏನೇನು ದೋಷಗಳದಾವ ಆ ದೋಷಗಳನ್ನು ಹೇಳ್ತಿದ್ದ, ಹಿಂದೂ ಧರ್ಮವನ್ನು ಟೀಕಿಸ್ತಿದ್ದ. ಅವಾಗ ಅಲ್ಲಿ ಒಬ್ಬರು ಸಂತರಿದ್ದರು, ಗೋಸ್ವಾಮಿ ಅಂತ ಅವ್ರ ಹೆಸರು. ಅವರು ಈತನ ಮಾತುಗಳನ್ನು ಕೇಳಿದರು. ಈತ ಭಾರೀ ಟೀಕೆಯನ್ನು ಮಾಡ್ತಿದ್ದ. ಹಿಂದೂ ಧರ್ಮ ಹಂಗದ, ಹಿಂದೂ ಸಂತರೆಲ್ಲ ಹಿಂಗದಾರ, ಇದು ಮೂಢನಂಬಿಕೆ, ಅಂಧಶ್ರದ್ಧೆ ಅಂತ ಹೀಗೆಲ್ಲ ಟೀಕಾ ಮಾಡ್ತಿದ್ದ. ನೀವೆಲ್ಲರೂ ಯೇಸು ಕ್ರಿಸ್ತನನ್ನು ಪೂಜಿಸಬೇಕು, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಬೇಕು ಅಂತ ಆತ ಹೇಳ್ತಿದ್ದ. ಅವಾಗ ಇವರು ಕೇಳಿಸಿಕೊಂಡು ಆ ಗೋಸ್ವಾಮಿ ಅನ್ನುವರು ಅವರ ಹತ್ತಿರ ಇರುವಂಥ ಜ್ಞಾನೇಶ್ವರಿ, ಏಕನಾಥ ಮಹಾರಾಜರ ಏಕನಾಥ ಭಾಗವತ, ತುಕಾರಾಮ್ ಮಹಾರಾಜರ ಅಭಂಗಗಳು, ಇವುಗಳನ್ನೆಲ್ಲ ಗ್ರಂಥಗಳನ್ನು ತೆಗೆದುಕೊಂಡು ಹೋದ್ರು ಅವನ ಹತ್ತಿರ ಭೇಟಿ ಆಗಲಿಕ್ಕೆ. ನಿನ್ನೆ ನೀವು ಮಾತನಾಡ್ತಾ ಇದ್ರಿ, ಕೇಳಿದೆ, ಬಹಳಷ್ಟು ಟೀಕೆ ಮಾಡ್ತಾ ಇದ್ರಿ. ಆದರೆ ನೀವು ಇನ್ನೊಂದು ಧರ್ಮವನ್ನು ಟೀಕಿಸೋಕ್ಕಿಂತ ಮೊದಲು ಆ ಧರ್ಮ ಅಲ್ಲಿರುವಂಥ ಜ್ಞಾನವನ್ನು ತಿಳ್ಕೊಳ್ಬೇಕು. ಅದಕ್ಕೆ ನೀವು ಈ ಗ್ರಂಥಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿರಿ, ಆ ಬಳಿಕ ಬೇಕಾದ್ರೆ ನೀವು ಟೀಕೆ ಮಾಡಿರಿ ಅಂತ ಇವ್ರು ಹೇಳಿದರು. ಆತ ಆಯಿತು ಅಂತ ಹೇಳಿ ಇವುಗಳನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ. ಜ್ಞಾನೇಶ್ವರಿ ಓದಿದ, ತುಕಾರಾಮ್ ಮಹಾರಾಜರ ಅಭಂಗಗಳನ್ನು ಓದಿದ. ಸ್ವಲ್ಪ ದಿವಸಗಳ ನಂತರ ಆತನ ಮನಸ್ಸೇ ಪರಿವರ್ತನೆ ಆಯಿತು. ಆತ ಮಿಷನರಿಗೆ, ಅಮೇರಿಕದಲ್ಲಿರುವಂಥ ಮಿಷನರಿಗೆ ಪತ್ರವನ್ನು ಬರೆದ. ಆ ಪತ್ರದಲ್ಲಿ ಏನು ಬರೆದ ಅಂದರೆ, ನೀವು ನನ್ನನ್ನು ಭಾರತ ದೇಶದಲ್ಲಿ ಧರ್ಮ ಮತಾಂತರ ಮಾಡಲಿಕ್ಕೆ ನನ್ನನ್ನು ನೀವು ಕಳಿಸಿದ್ರಿ, ಆದರೆ ಇಲ್ಲಿ ಮತಾಂತರ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನೀವು ಆ ದೇಶದಲ್ಲಿ ನಮ್ಮಲ್ಲಿ ಬರೀ ನಾವು ಕ್ರಿಸ್ತ ಒಬ್ಬನೇ ಅಂತ ನಾವು ಮಹಾಪುರುಷ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಭಾರತ ದೇಶದಲ್ಲಿ ಅನೇಕ ಜನ ಮಹಾಪುರುಷರು ಹಿಂದೆ ಆಗಿ ಹೋಗಿದಾರ, ಈಗಲೂ ಸಹಿತ ಜೀವಂತವಾಗಿ ಅದಾರ. ಇಲ್ಲಿ ಅದ್ಭುತವಾದಂಥ ಧರ್ಮ ಚಿಂತನೆಯದ. ಇಲ್ಲಿಯ ಜನರ ಭಾವನೆಗಳು ಬಹಳ ಅದ್ಭುತ ಅದಾವ, ಪವಿತ್ರ ಅದಾವ. ಆ ಭಾವನೆಗಳನ್ನು ನಾವು ಕಲ್ಕುವುದು ಬೇಡ, ಅವುಗಳನ್ನು ಮತ್ತೆ ಹೊಲಸು ಮಾಡುವುದು ಬೇಡ ಅಂತ ಪತ್ರ ಬರೆದ. ಅಷ್ಟೇ ಅಲ್ಲದೆ ಆತ ಸ್ವತಃ ಹಿಂದೂ ಧರ್ಮವನ್ನು ಸ್ವೀಕರಿಸಿದಂತ. ಅಲ್ಲಿ ರಾಜೀನಾಮೆಯನ್ನು ಕೊಟ್ಟ. ತಾನು ಏನು ಒಂದು ಮಿಷನರಿಯಲ್ಲಿ ಕೆಲಸ ಮಾಡ್ತಿದ್ದ, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆತ ಹಿಂದೂ ಧರ್ಮವನ್ನು ಸ್ವೀಕರಿಸಿದ. ಅವನಿಗೆ ಬಹಳ ಹಿಡಿಸ್ತದ. ನಮ್ಮ ತತ್ವಗಳು, ಆಚರಣೆಗಳು ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಅದರಲ್ಲಿ ದೋಷಗಳದಾವು ಅಂತ ಅನಿಸ್ತದೆ. ಒಂದು ವೇಳೆ ನಾವು ಸರಿಯಾಗಿ ಯಾವ ರೀತಿ ಬಸವಣ್ಣವರು ತಿಳ್ಕೊಂಡಿದ್ರು, ತುಕಾರಾಮ್ ಮಹಾರಾಜರು ತಿಳ್ಕೊಂಡಿದ್ರು, ಆ ರೀತಿ ನಾವು ತಿಳಿದುಕೊಂಡಿವಿ ಅಂದರೆ ಅದು ಅದ್ಭುತವಾದಂಥ ಚಿಂತನೆ.
ಹಿಂದೂ ಧರ್ಮದಂಥ ಅದ್ಭುತವಾದಂಥ ಚಿಂತನೆ ಕಲ್ಪನೆ ಇನ್ಯಾವುದರಲ್ಲಿ ಇರಲಿಕ್ಕೆ ಸಾಧ್ಯ ಅದು? ಅಷ್ಟು ಹಾರ್ದಿಕ ಭಾವನೆ ಇನ್ಯಾವ ಧರ್ಮದಲ್ಲಿ ಇರಲಿಕ್ಕೆ ಸಾಧ್ಯ ಅದು? ಆತ ಅಷ್ಟು ಅದಕ್ಕೆ ಮಾರ ಹೋದ. ಅಂಥ ಭಕ್ತರು ನಮ್ಮ ದೇಶದಲ್ಲಿ, ಅಂಥ ಸಂತರು ನಮ್ಮ ದೇಶದಲ್ಲಿ, ಅವರೆಲ್ಲ ಭಗವಂತನಿಗಾಗಿ ದೇವನಿಗಾಗಿ ಎಷ್ಟು ಸಮರ್ಪಿತರಾದರು, ಎಷ್ಟು ಸಮರ್ಪಿತರಾದರು. ನಮಗೆಲ್ಲ ಘಟನೆಗಳು ಪ್ರಸಂಗಗಳು ಏನೋ ಕಾಲ್ಪನಿಕ ಅದಾವೇನೋ ಅಂತ ಅನ್ನಿಸ್ತಿರ್ತದೆ, ಆದರೆ ಅವರು ನಿಜವಾಗಲೂ ಅಷ್ಟು ಸಮರ್ಪಿತರಾದರು. ಮಹಾರಾಷ್ಟ್ರದಲ್ಲಿ ಮಂಗಳವೇಢಾದಲ್ಲಿ ಕಾನ್ಹೋಪಾತ್ರ ಅಂತ ಆಗಿ ಹೋದರು. ಆಕೆ ಸಣ್ಣ ವಯಸ್ಸಿನಲ್ಲೇ ವಿಠಲನನ್ನು ಭಜಿಸುವುದು, ವಿಠಲನನ್ನು ಮೆಚ್ಚಿಕೊಂಡಿರುವಂಥವಳು. ಸಣ್ಣ ಹೆಣ್ಮಗಳು ಬಹಳ ಸುಂದರಳಿದ್ದಳು. ಆಗಿನ ಕಾಲದಲ್ಲಿ ವಿಜಯಪುರದಲ್ಲಿ ಒಬ್ಬ ಮಹಾರಾಜ, ಆತ ಆಕೆಯನ್ನು ಒಂದು ಸಲ ಹೇಗೋ ನೋಡಿದ. ಆಕೆಯ ಸೌಂದರ್ಯ ಆತನನ್ನು ಆಕರ್ಷಿಸಿತ್ತು. ಆತ ರಾಜ ಯಾರ್ಯಾರು ಸುಂದರ ಇರ್ತಾರ ತನಗೆ ರಾಣಿಯರಾಗಬೇಕಂತ ಬಯಸುವವರು. ಆತ ಯೋಚಿಸಿದ, ಈ ಸುಂದರ ಇರುವಂಥ ಹೆಣ್ಣುಮಗಳು ನನ್ನ ಅರಮನೆಯಲ್ಲಿ ರಾಣಿಯಾಗಿರಬೇಕು ಅಂತ ಬಯಸಿದ. ಆತ ಹೇಳಿ ಕಳಿಸಿದ ಸೇವಕರಿಗೆ, ಆ ಹೆಣ್ಮಗಳಿಗೆ ಹೇಳ್ರಿ, ಆಕೆ ಏನು ಬೇಡ್ತಾಳೆ ಎಲ್ಲ ಕೊಡೋಣ, ಆಕೆಯನ್ನು ರಾಣಿಯನ್ನಾಗಿ ಮಾಡೋಣ. ಅವರು ಬಂದು ಹೇಳಿದರು, ಈಕೆಗೆ ಕಾನ್ಹೋಪಾತ್ರನಿಗೆ ಹೇಳಿದರು. ನೋಡ್ರಿ, ಆಕೆಯಲ್ಲಿ ಎಂಥ ಸಂಸ್ಕಾರ. ಆಕೆ ಒಬ್ಬ ವೇಶ್ಯೆಯ ಮಗಳು. ಆಕೆಗೆ ತಂದೆ ಯಾರಂತ ಗೊತ್ತಿರಲಿಲ್ಲ, ವೇಶ್ಯೆ ಪುತ್ರಳು ಆಕೆ. ಆದರೆ ಆಕೆಯ ಹೃದಯ ಎಷ್ಟು ಸ್ವಚ್ಛತೆ. ಯಾರು ಅಲ್ಲಿಂದ ಮಂಗಳವೇಡದಿಂದ ಪಂಢರಪುರಕ್ಕೆ ಹೋಗ್ತಿದ್ರು ಅವ್ರು ನೋಡಿ ಆಕೆನೂ ಭಜನೆ ಮಾಡಲಿಕ್ಕೆ ಶುರು ಮಾಡುವವಳು. ಯಾವಾಗ ಈ ರಾಜ ಹೀಗೆ ಕೇಳ್ತಾನಂತ ಹೇಳಿದರು, ಆಕೆ ಹೇಳಿದಳು, ನಾನು ಈಗಾಗಲೇ ವಿಠಲನನ್ನು ಮೆಚ್ಚಿಕೊಂಡಿದ್ದೇನೆ. ವಿಠಲನಿಗಾಗಿ ನಾನು ನನ್ನ ಜೀವನವನ್ನೇ ಅರ್ಪಿಸಿದ್ದೀನಿ. ಇನ್ನು ಬೇರೆಯವರಿಗೆ ಈ ಮನಸ್ಸನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ಹೇಳಿದರು, ನಿನಗೆ ರಾಣಿಯನ್ನಾಗಿ ಮಾಡ್ತಾನೆ, ಏನು ಬೇಕಾಗಿಲ್ಲ ರಾಣಿ ಆಗೋದು. ಆನಂತರ ಅವರು ಬಂದು ಆಕೆಯ ತಾಯಿಗೆ ಹೇಳಿದರು, ನಿಮ್ಮ ಮಗಳಿಗೆ ಹೇಳು, ನೀನೇ ಕಳಿಸಿಕೊಟ್ಟಿ ಅಂದ್ರೆ ಚಲೋ, ಇಲ್ಲಾಂದ್ರೆ ಆಕೆಯನ್ನು ಒತ್ತಾಯದಿಂದ ಎಳೆದುಕೊಂಡು ಹೋಗಬೇಕಾಗ್ತದೆ. ಆಕೆ ಹೇಳಿದಳು, ನಾನೇನು ಹೇಳೋದು, ಆಕೆ ಇಚ್ಛೆ ಆದರೆ ಕರ್ಕೊಂಡು ಹೋಗ್ರಿ, ಆಕೆ ಒಲಿಬೇಕಲ್ಲ, ಆಕೆ ಮನಸ್ಸು ಒಪ್ಪಬೇಕಲ್ಲ ಅಂತ ಆಕೆ ಹೇಳಿದಳು. ಅವರು ಇನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗೋರು. ಆ ಸಮಯಕ್ಕೆ ಆಕೆ ಪಂಢರಪುರಕ್ಕೆ ಹೋಗಿದ್ದಳು. ಪಂಢರಪುರಕ್ಕೆ ದಿಂಡಿಯ ಜೊತೆಗೆ ಪಂಢರಪುರಕ್ಕೆ ಹೋಗಿದ್ದಳು. ಅಲ್ಲಿ ಎಲ್ಲ ಹುಡುಕಾಡಿದ್ರು ಈ ಹೆಣ್ಮಗಳನ್ನು ಇವರು. ಆಕೆ ಇದ್ದಳಲ್ಲೇ. ಹೇಳಿದರು, ನೋಡು ನೀನು ಬರಬೇಕು ನಮ್ಮ ಜೊತೆಗೆ, ಇಲ್ಲಾದರೆ ನಿನ್ನನ್ನು ಒತ್ತಾಯದಿಂದ ಕರೆದುಕೊಂಡು ಹೋಗಬೇಕಾಗ್ತದೆ. ಆವಾಗ ಆಕೆ ಇನ್ನು ಇವರು ಬಿಡುವುದಿಲ್ಲ ಅಂತ ತಿಳಿದು ಆಕೆ ಆಯಿತು ಬರ್ತೀನಿ, ಒಳಗಡೆ ಹೋಗಿ ವಿಠಲನಿಗೆ ನಮಸ್ಕಾರ ಮಾಡಿ ಬರ್ತೀನಿ, ಆನಂತರ ಹೋಗೋಣ ಅಂತ ಹೇಳಿದಳು. ಒಳಗಡೆ ಹೋದಳು, ನಮಸ್ಕಾರ ಮಾಡಿದಳು ವಿಠಲನಿಗೆ. ಆಕೆ ಹೊರಗೆ ಬರಲೇ ಇಲ್ಲ, ಅಲ್ಲೇ ಪ್ರಾಣ ಬಿಟ್ಟಳು. ಈಗಲೂ ಸಹಿತ ಆ ವಿಠಲನ ಮಂದಿರದ ಆವರಣದಲ್ಲಿ ಆ ಕಾನ್ಹೋಪಾತ್ರಂದ ಒಂದು ಸಮಾಧಿ ಅದ, ಬೇರೆ ಯಾರ್ದು ಸಮಾಧಿ ಇಲ್ಲ ಅಲ್ಲಿ. ಕಾನ್ಹೋಪಾತ್ರ ಒಬ್ಬ ಹೆಣ್ಮಗಳದು, ಅಲ್ಲೇ ಆಕೆ ಪ್ರಾಣ ಬಿಟ್ಲು, ಅಲ್ಲೇ ಆಕೆಯ ಸಮಾಧಿ ಮಾಡಿದ್ದಾರೆ. ನೋಡ್ರಿ, ಆಕೆಯ ಮನಸ್ಸಿನಲ್ಲಿ ಎಷ್ಟು ವಿಠಲ ತುಂಬಿಕೊಂಡಿದ್ದ ಅಂದ್ರೆ ನಮಸ್ಕಾರ ಮಾಡಿದಳು, ಅಲ್ಲೇ ಪ್ರಾಣನೇ ಬಿಟ್ಲು. ರಾಜ ಕೇಳ್ತಾ ಇದ್ದಾನ, ಎಲ್ಲ ವೈಭವ ಅದ ಇನ್ನೊಂದು ಕಡೆ, ಆದ್ರೆ ಆ ವೈಭವಕ್ಕಾಗಿ ಆಕೆ ಸೋಲಲಿಲ್ಲ, ದೇವನಿಗಾಗಿ ಸೋತಿದ್ದಳು. ತನ್ನ ಹೃದಯವನ್ನು, ತನ್ನ ಮನಸ್ಸನ್ನು ದೇವನಿಗಾಗಿ ಅರ್ಪಿಸಿದ್ದಳು, ಸಮರ್ಪಿಸಿದ್ದಳು. ಅದು ಕಾನ್ಹೋಪಾತ್ರಾಣ ಭಕ್ತಿ, ಕಾನ್ಹೋಪಾತ್ರಾಳ ಭಕ್ತಿ. ನೋಡ್ರಿ ಹೇಗಿರ್ಬೇಕದು ಭಕ್ತಿ. ಇದು ಯಾವಾಗ ಬರ್ತದ ಮನುಷ್ಯನಲ್ಲಿ, ಅವಾಗ ಭಕ್ತಿ ಪ್ರಾರಂಭ ಆಗೈತಿ ಅಂತ ತಿಳ್ಕೊಳ್ಳೋದು.
ನಾವೆಲ್ಲರ ಒಂದು ವಸ್ತು ಕೊಟ್ಟಿವಿ ಕೊಡಲಿಲ್ಲ ಅಂದ್ರೆ ಹೋಗು ದೇವ್ರೆ ಅಂತ ಹೇಳಿದ್ವಿ ಅಂದ್ರೆ ಯಾವಾಗ ಮನುಷ್ಯ ಇಂಥ ಮನುಷ್ಯ ಯಾವಾಗ ಇವನು ಭಕ್ತ ಆಗವ? ಯಾವಾಗ ಭಕ್ತಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಅದ? ಹೇಗೆ ಈ ವಿಷಯಗಳಲ್ಲಿ ರೊಕ್ಕವನ್ನು ಪ್ರೀತಿಸುವಂಥ ಮನುಷ್ಯ ಇರ್ತಾನ, ನೀನು ಬ್ಯಾಂಕ್ದಾಗ ಇಟ್ಟುವಂಥ ರೊಕ್ಕೆಲ್ಲ ಬ್ಯಾಂಕ್ ದಿವಾಳಿ ಆಗೈತೆ ಅಂತ ಕೇಳಿದಂದ್ರೆ ಇವ ಹಾರ್ಟ್ ಅಟ್ಯಾಕ್ ಆಗ್ತದೆ. ನೀ ಏನು ಬ್ಯಾಂಕ್ದಾಗ ರೊಕ್ಕ ಇಟ್ಟಿದ್ದಿ, ಬ್ಯಾಂಕ್ ಎಲ್ಲ ದಿವಾಳಿ ಆಯ್ತು ಅಂತ ಕೇಳಿದ ಅಂದ್ರೆ ಮುಗೀತು, ಹಾರ್ಟ್ ತಣ್ಣಗಾಯ್ತು. ಇವನಿಗೆ ರೊಕ್ಕ ಬಹಳ ಪ್ರಿಯ ಆಗ್ಯದ, ಆಕೆಗೆ ದೇವರು ಬಹಳ ಪ್ರಿಯ ಆಗಿತ್ತು, ಕಾಣುವ ಪಾತ್ರ. ಹಾಗೆ ಭಕ್ತಿ, ದೇವನಲ್ಲಿ ಭಕ್ತಿಯನ್ನಿಡುವುದು, ಅಥವಾ ನಮಗೆ ಎಷ್ಟು ಪ್ರೀತಿಸ್ಲಿಕ್ಕೆ ಆಗ್ತದೆ ಅಷ್ಟು ಪ್ರೀತಿಸೋಣ. ಆದರೆ ಭಕ್ತಿ ಅಂತಂದರೆ ಏನು? ಸ್ವಲ್ಪ ಹೃದಯದಲ್ಲಿರುವಂಥ ಮಾಲಿನ್ಯ ಅದನ್ನರೇ ನಾವು ತೆಗೆದುಕೊಂಡು ಹೃದಯ ಅಂದರೆ ಭಾವವನ್ನು ಸ್ವಚ್ಛ ಮಾಡೋಣ. ಅಷ್ಟು ಮಾಡಿದ್ರೆ ಸಾಕು. ಈಗ ನಮ್ಮ ಹೃದಯದಲ್ಲಿ, ನಮ್ಮ ಭಾವದಲ್ಲಿ ಏನು ದ್ವೇಷ ತುಂಬ್ಯದ ಅಥವಾ ಮಾತ್ಸರ್ಯ ತುಂಬ್ಯದ, ಮತ್ತೇನೇನೋ ವಿಷಯಗಳು ತುಂಬ್ಯಾವ, ಅವೆಲ್ಲ ತ್ರಾಸು ಕೊಡ್ತಾವ. ಭಕ್ತಿ ಇತ್ತು ಅಂದ್ರೆ ಅದು ನಮಗೆ ತ್ರಾಸು ಕೊಡುವುದಿಲ್ಲ. ಆ ಭಕ್ತಿ ಅನ್ನುವಂಥ ಪ್ರೇಮ ಭಾವವನ್ನು ಒಂದಿಷ್ಟು ತುಂಬೋಣ. ಅಷ್ಟು ಮಾಡಿದಂದ್ರೂ ಎಷ್ಟೋ ಭಕ್ತಿ ನಮ್ಮಲ್ಲಿ ಶುರು.